ವೀಕ್ಷಕರಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ಅದೇನು ಅಂತ ನೋಡ್ಕೊಂಡು ಬರೋಣ. ನಶೆಲಾಡಿದವರಿಗೆ ಇದೀಗ ಟೆನ್ಷನ್ ಶುರುವಾಗಿದೆ ವೀಕ್ಷಕರೇ. ನಾಳೆ ಸಿಸಿಬಿ ಕಚೇರಿಯಲ್ಲಿ ಇಂದ್ರಜಿತ್ ಲಂಕೇಶ್ ವಿಚಾರಣೆ ನಡೆಯಲಿದೆ. ನಾಳೆ 11:30ಕ್ಕೆ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಸ್ಯಾಂಡ್ಲ್ವುಡ್ನ ಮಾದಕ ಲೋಕದ ರಹಸ್ಯವನ್ನ ಇಂದ್ರಜಿತ್ ಅವರು ಬಿಚ್ಚಿಡ್ತಾರಾ? ಈ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಒಂದು ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಸಿಸಿಬಿ ಅಧಿಕಾರಿಗಳು ಅವರಿಗೆ ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ಸಿಸಿಬಿ ಕಚೇರಿಯಲ್ಲಿ ಇಂದ್ರಜಿತ್ ಲಂಕೇಶ್ ಅವರನ್ನ ವಿಚಾರಣೆ ನಡೆಸುವಂತ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು. ಒಂದು ವೇಳೆ ಅವರು ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಅವರು ಬಾಯಿ ಬಿಡುವಂತಹ ಒಂದಷ್ಟು ಸ್ಫೋಟಕ ಸತ್ಯಗಳೇನಿದ್ದಾವೆ, ಇದು ನಿಜಕ್ಕೂ ಸ್ಯಾಂಡ್ಲ್ವುಡ್ನಲ್ಲಿ ತಲ್ಲಣ ಸೃಷ್ಟಿ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ನಶೆಯಲ್ಲಿ ತೇಲಾಡಿದವರಿಗೆ ಢವ ಢವ ಶುರುವಾಗಿರ್ತಕ್ಕಂಥದ್ದು. ಡ್ರಗ್ಸ್ ಅನ್ನುವಂಥದ್ದು ಮಾರುವಂಥದ್ದು ಎಷ್ಟು ಕಾನೂನು ಅಪರಾಧವೋ, ಕಾನೂನಿನ ಪ್ರಕಾರ ಅಪರಾಧವೋ, ಅದನ್ನು ತೆಗೆದುಕೊಳ್ಳುವಂಥದ್ದು, ಅದನ್ನು ಸ್ವೀಕಾರ ಮಾಡುವಂಥದ್ದು ಸಹ ಅಷ್ಟೇ ಅಪರಾಧವಾಗಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ಇಂದ್ರಜಿತ್ ಲಂಕೇಶ್ ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಅವರು ಯಾವೆಲ್ಲ ವಿಚಾರವನ್ನ ಬಾಯ್ಬಿಡ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಗಮನಿಸ್ತಾ ಇದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ. ನಟ ನಟಿಯರ ಡ್ರಗ್ಸ್ ಸೇವನೆ ಬಗ್ಗೆ ಹೇಳಿಕೆಯನ್ನ ಇಂದ್ರಜಿತ್ ಅವರು ನಿನ್ನೆ ಕೊಟ್ಟಿದ್ರು. ಹೀಗಾಗಿ ಸ್ಯಾಂಡ್ಲ್ವುಡ್ನ ಹೊಸ ಪೀಳಿಗೆಯ ನಟ ನಟಿಯರ ಬಗ್ಗೆ ಹೇಳಿಕೆಯನ್ನು ಅವರು ಕೊಟ್ಟಿದ್ರು. ಪೊಲೀಸರು ಸೂಕ್ತ ಭದ್ರತೆ ನೀಡಿದ್ರೆ ಎಲ್ಲ ಮಾಹಿತಿ ನೀಡೋದಾಗಿ ಅವರು ಹೇಳಿಕೆಯನ್ನು ಸಹ ನೀಡಿದ್ರು. ಇಂದ್ರಜಿತ್ ಲಂಕೇಶ್ ಹೇಳಿಕೆಯ ಹಿನ್ನೆಲೆಯಲ್ಲಿ ಸಿಸಿಬಿಯಿಂದ ನೋಟಿಸ್ ಅನ್ನು ನೀಡಲಾಗಿದೆ. ಡ್ರಗ್ಸ್ ಜಾಲದ ಬಗ್ಗೆ ಮಾಹಿತಿ ನೀಡುವಂತೆ ಇಂದ್ರಜಿತ್ಗೆ ಈ ಸಂದರ್ಭದಲ್ಲಿ ನೋಟಿಸ್ ಅನ್ನು ನೀಡಲಾಗಿರ್ತಕ್ಕಂಥದ್ದು. ವೀಕ್ಷಕರೇ ಗಮನಿಸ್ತಾ ಇದ್ದೀವಿ. ನಿಜಕ್ಕೂ ಇಂದ್ರಜಿತ್ ಲಂಕೇಶ್ ಅವರು ಹೇಳುವಂತಹ ಒಂದೊಂದು ವಿಚಾರಗಳು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಅವರು ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ರು. ಜೊತೆಗೆ ಪೊಲೀಸರು ಸೂಕ್ತವಾದಂತಹ ಭದ್ರತೆಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಒಂದಷ್ಟು ವಿಚಾರಗಳನ್ನು ರಿವೀಲ್ ಮಾಡ್ತೀನಿ, ತನಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನು ನಾನು ಪೊಲೀಸರ ಬಳಿ ಹಂಚ್ಕೊಳ್ತೀನಿ ಅಂತ ಹೇಳಿದ್ರು. ಈಗ ಇದೇ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನು ನೀಡಲಾಗಿರ್ತಕ್ಕಂಥದ್ದು. ಹಾಗಾಗಿ ನಾಳೆ 11:30ಕ್ಕೆ ಅವರು ಸಿಸಿಬಿ ಕಚೇರಿಗೆ ಬರ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಯಾವ ರೀತಿಯಾದಂತಹ ಸ್ಫೋಟಕ ವಿಚಾರಗಳನ್ನು ಬಾಯ್ಬಿಡ್ತಾರೆ, ನಶೆಯಲ್ಲಿ ತೇಲಾಡಿದವರಿಗೆ ಯಾವ ರೀತಿಯಾದಂತಹ ಶಾಕ್ ಮುಂದಿನ ದಿನಗಳಲ್ಲಿ ಕಾದಿದೆ. ಯಾಕಂದ್ರೆ ಈಗಾಗಲೇ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಅನೇಕ ಸಾಕಷ್ಟು ಶಾಕಿಂಗ್ ಆಸ್ಪೆಕ್ಟ್ ಅನ್ನ ಆ ಸಂದರ್ಭದಲ್ಲಿ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಆಕೆ ಹೊರಗೆಡವಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಂದ್ರಜಿತ್ ಲಂಕೇಶ್ ಅವರ ಒಂದೊಂದು ಹೇಳಿಕೆಯು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಸುರೇಶ್ ಬಾಬು ಲೈವ್ ಅಲ್ಲೇ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್ ಬಾಬು, ನಿಜಕ್ಕೂ ನಾಳೆ ಇಂದ್ರಜಿತ್ ಲಂಕೇಶ್ ಅವರು ಬಾಯ್ಬಿಡುವಂತಹ ಒಂದೊಂದು ಅಂಶಗಳು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ. ಜೊತೆಗೆ ಈ ಒಂದು ಡ್ರಗ್ಸ್ ಸುಳಿಯಲ್ಲಿ ಯಾರೆಲ್ಲ ಸಿಲ್ಕ್ ಹಾಕ್ಕೊಂಡಿದ್ದಾರೆ ಅವರ ಬಂಡವಾಳವೂ ಸಹ ಬಯಲಾಗುವಂತ ಎಲ್ಲ ಸಾಧ್ಯತೆ ಇರತಕ್ಕಂಥದ್ದು. ಸೊ ನಾಳಿನ ವಿಚಾರಣೆಗೆ ಸಂಬಂಧಪಟ್ಟಂತೆ ಕುತೂಹಲ ಯಾವ ರೀತಿಯಾಗಿ ಕೆರಳಿಸ್ತಾ ಇದೆ ಅಂತ ಸುರೇಶ್ ಬಾಬು? ಹೌದು ಶಿವು, ಇಡೀ ರಾಜ್ಯ ಅದರಲ್ಲೂ ಸ್ಯಾಂಡಲ್ವುಡ್ ಡ್ರಗ್ಸ್ ನಶೆಯಲ್ಲಿ ತೇಲಾಡ್ತಾ ಇದೆ ಅಂತಕ್ಕಂತಹ ನಿಟ್ಟಿನಲ್ಲಿ ಕಳೆದ 3-4 ದಿನಗಳಿಂದ ರಾಷ್ಟ್ರೀಯ ಮಾದಕ ವಸ್ತು ನಿಯಂತ್ರಣ ಘಟಕ ಮಾಡ್ತಾ ಇರತಕ್ಕಂಥ ತನಿಖೆಯಲ್ಲಿ ಅನೇಕ ಅಂಶಗಳು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇಂದ್ರಜಿತ್ ಲಂಕೇಶ್ ಕನ್ನಡ ಚಿತ್ರರಂಗದ ನಿರ್ದೇಶಕ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ, ಆ ಹೇಳಿಕೆಗೆ ಬೇಕಾಗಿರ್ತಕ್ಕಂಥ ಸ್ಪಷ್ಟೀಕರಣವನ್ನ ನೀಡಬೇಕು ಅಂತೇಳಿ ಆಂಟಿ ನಾರ್ಕೋಟಿಕ್ ವಿಂಗ್ ಅಂದ್ರೆ ಮಾದಕ ವಸ್ತು ನಿಯಂತ್ರಣ ದಳ
CCBಯ ಪೊಲೀಸರು ಈಗ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ನೋಟಿಸ್ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ 11:30ಕ್ಕೆ ಅವರು ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥ CCB ಕೇಂದ್ರ ಕಚೇರಿಗೆ ಬಂದು ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಸ್ಪಷ್ಟೀಕರಣ ಕೊಡಬೇಕಿದೆ. ಈಗಾಗಲೇ ಏನೋ ಯುವ ಪೀಳಿಗೆಯ ನಟ ನಟಿಯರು ಈ ಮಾದಕ ವ್ಯಸನಿಗಳಾಗಿದ್ದಾರೆ ಅಥವಾ ಆಗ್ತಾ ಇದ್ದಾರೆ, ಆ ಕಡೆ ಅವರು ಮುಖ ಮಾಡಿದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಂದ್ರಜಿತ್ ಲಂಕೇಶ್ ನಿನ್ನೆ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಯ ಅನ್ವಯ ಇದೀಗ CCB ವಿಚಾರಣೆಗೆ ಹಾಜರಾಗಿ ಅವರೇನೆಲ್ಲ ಸ್ಪಷ್ಟೀಕರಣ ಕೊಡ್ತಾರೆ, ಏನೆಲ್ಲ ಸ್ಟೇಟ್ಮೆಂಟ್ನ ದಾಖಲಿಸ್ತಾರೆ ಅನ್ನೋದು ಈಗ ತೀವ್ರ ಕುತೂಹಲನ ಕೆರಳಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ, ಈ ಸ್ಯಾಂಡಲ್ವುಡ್ಡು ಅಥವಾ ಏನು ಚಿತ್ರರಂಗ, ಈ ನಶೆ ಅಥವಾ ಏನು ವೈಭವೀಕರಣ, ಏನು ಫಿಲ್ಮ್ ಲ್ಯಾಂಡ್ಗೆ ಬಂದರೆ ನಾವು ತುಂಬ ಫೇಮಸ್ ಆಗ್ಬೋದು ಅಂತಕ್ಕಂಥ ಗೀಳಿಗೆ ಬಿದ್ದು ಯುವ ನಟ ನಟಿಯರು ಚಿತ್ರರಂಗಕ್ಕೆ ಬರ್ತಕ್ಕಂಥದ್ದು. ಬರುವಂತಹ ಏನು ಸಿಗ್ತಕ್ಕಂಥ ಸಣ್ಣ ಪುಟ್ಟ ಪ್ರಚಾರ ಅಥವಾ ಪ್ರಾರಂಭಿಕ ದಿನಗಳ ಯಶಸ್ಸು ಅವರನ್ನು ಕಿಕ್ಕೇರಿಸುವಂತೆ ಮಾಡ್ತಕ್ಕಂಥದ್ದು. ಆ ಕಿಕ್ ಜೊತೆಗೆ ಈಗ ಮಾದಕ ವಸ್ತುಗಳು ಕಿಕ್ಕೇರಿಸ್ಕೊಂಡು ಈಗ ಅಡ್ಡದಾರಿ ಹಿಡಿದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ NCB ಅವರು ಏನು ಈಗಾಗಲೇ ಪ್ರಕರಣ ದಾಖಲಿಸ್ಕೊಂಡು 4-5 ಜನರನ್ನ ಬಂಧನ ಮಾಡಿದ್ದಾರೆ. ಬಂಧನ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರ್ತಕ್ಕಂಥ ಏನೋ ಅನಿಕಾ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸು, ಬಿಗ್ ಬಾಸಲ್ಲಿ ಏನೋ ಸ್ಪರ್ಧಾಳುಗಳು ಹೇಳಿದ್ರು, ಅವ್ರಿಗೂ ನಾನು ಸಪ್ಲೈ ಮಾಡ್ತಾ ಇದ್ದೆ, ತುಂಬ ರಾಯಲ್ ಫ್ಯಾಮಿಲೀಸು, ತುಂಬ ಶ್ರೀಮಂತರು, ರಾಜಕಾರಣಿಗಳ ಮಕ್ಕಳು ಸಹ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಹೇಳಿಕೆಗಳ ಅನ್ವಯ ಏನೋ ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮತ್ತು ರಾಜ್ಯದ ತನಿಖಾ ಸಂಸ್ಥೆಗಳು ಇದೀಗ ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ನಾಳೆ ಬೆಳಗ್ಗೆ 11:30ಕ್ಕೆ ಅವರು CCB ಕಚೇರಿ ಕೇಂದ್ರ ಕಚೇರಿಗೆ ಬಂದು ಏನು ಸ್ಪಷ್ಟೀಕರಣ ಕೊಡ್ತಾರೆ, ಸ್ಪಷ್ಟೀಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಹೇಳಿಕೆಗಳು ಅಥವಾ ಅವ್ರು ಕೊಡ್ತಕ್ಕಂಥ ಸ್ಟೇಟ್ಮೆಂಟು ನನಗೆ ಸೂಕ್ತ ಭದ್ರತೆ ಕೊಡೋದಾದರೆ ಈ ಡ್ರಗ್ಸ್ ಜಾಲದ ಹಿಂದೆ ಯಾರೆಲ್ಲ ಇದ್ದಾರೆ ಅವರ ಬಗ್ಗೆನೂ ನಾನು ಮಾಹಿತಿ ಕೊಡ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಸೂಕ್ತ ಭದ್ರತೆಯ ಅವಶ್ಯಕತೆ ಇದೆ ಅನ್ನೋದನ್ನು ಅವರು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು. ಅಂದರೆ ಇಂದ್ರಜಿತ್ ಲಂಕೇಶ್ ಅವರ ಹೇಳಿಕೆಯನ್ನು ನಾವು ಪರಿಗಣಿಸಿದಾಗ ಕಂಪ್ಲೀಟ್ ಆಗಿ ಇಡೀ ಚಿತ್ರರಂಗದಲ್ಲಿ ಅನೇಕರು ಈ ಮಾದಕ ವ್ಯಸನಿಗಳಾಗಿದ್ದಾರೆ ಮತ್ತು ಈ ಪಾರ್ಟಿ, ಪಬ್ಬು, ಡ್ಯಾನ್ಸು ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲೂ ಸಹ ಏನೋ ಮಾದಕ ವಸ್ತುಗಳ ಸರಬರಾಜು ಆಗ್ಬೋದು, ಅದನ್ನು ಬಳಕೆ ಆಗ್ಬೋದು, ಎಲ್ಲವೂ ನಡೀತಾ ಇದೆ ಅನ್ನೋದನ್ನು ಏನೋ ಇಂದ್ರಜಿತ್ ಲಂಕೇಶ್ ಅವರೇ ಸ್ಪಷ್ಟೀಕರಣ ಅಥವಾ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳು ಇದೀಗ ನಾಳೆಯ ವಿಸಿಟು ಮತ್ತು ಅವ್ರು ಕೊಡ್ತಕ್ಕಂಥ ಭೇಟಿಯ ನಂತರದಲ್ಲಿ ಮತ್ತಷ್ಟು ಏನೋ ತೀವ್ರ ಕುತೂಹಲಕರಾಗಿರ್ತಕ್ಕಂಥ ಅಂಶಗಳು ಬೆಳಕಾಗ್ತಕ್ಕಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇಂದ್ರಜಿತ್ ಲಂಕೇಶ್ ಅವರ ಏನೋ ನಾಳೆಯ ಸ್ಟೇಟ್ಮೆಂಟು ಮತ್ತು ಅವರ ಸ್ಪಷ್ಟೀಕರಣ ಮತ್ತಷ್ಟು ತೀವ್ರ ಕುತೂಹಲ ಕೆರಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಶಿವು, ಓಕೆ ಸುರೇಶ್ ಬಾಬು, ಈಗ ಇಲ್ಲಿಯವರೆಗೂ ಸಹ ಸ್ಯಾಂಡ್ಲ್ವುಡ್ನ ನಟನಟಿಯರಾಗಿರ್ಬೋದು, ಜೊತೆಗೆ ಸಂಗೀತ ನಿರ್ದೇಶಕರ ಹೆಸರು ಮಾತ್ರ ಇದಲ್ಲ, ಅಂದರೆ ಅವರು ಇದರಲ್ಲಿ ಪಾಲುದಾರರಾಗಿದ್ದಾರೆ ಅನ್ನುವಂಥದ್ದಷ್ಟೇ ಗೊತ್ತಾಗ್ತಾ ಇರತಕ್ಕಂಥದ್ದು. ನಿರ್ದಿಷ್ಟವಾಗಿ ಯಾವುದೇ ಒಬ್ಬ ನಟನೋ ನಟಿಯೋ ಅಥವಾ ಯಾರೋ ಸಂಗೀತ ನಿರ್ದೇಶಕರ ಹೆಸರು ಕೇಳಿ ಬಂದಿಲ್ಲ. ಒಂದು ವೇಳೆ ನಾಳೆ ಈ ಒಂದು ವಿಚಾರ ಬೆಳಕಿಗೆ ಬರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು, ಜೊತೆಗೆ ಇಲ್ಲಿಯವರೆಗೆ ಆ ರೀತಿಯಾದಂಥ ಬಂಧನಗಳಾಗಿರ್ಬೋದು, ಪೊಲೀಸರು ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಕ್ರಿಯೆಗಳು ಸಹ ನಡೆದಿಲ್ಲ. ಒಂದು ವೇಳೆ ಏನಾದರೂ ಆ ರೀತಿಯಾಗಿ ಆದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಸಂಚಲನಕ್ಕೆ ಕಾರಣವಾಗುತ್ತೆ ಅಂತ ಸುರೇಶ್ ಬಾಬು. ಖಂಡಿತ ಶಿವು, ಈಗಾಗಲೇ ನಾವು ಗಮನಿಸಿದ ಹಾಗೆ ಸೌತ್ ಎಂಡ್ ಸರ್ಕಲಲ್ಲಿ ಮಧ್ಯರಾತ್ರಿ 2-2:30 ಸುಮಾರಿಗೆ ಚಿತ್ರನಟ ಮತ್ತು ಹಾಗೇನೆ TTDಯ ಏನೋ ಅಧ್ಯಕ್ಷರ ಮಗ ಕುಡಿದ ನಶೆಯಲ್ಲಿ ಅಪಘಾತವೆಸಗಿ ಎಸ್ಕೇಪ್ ಆಗಿರ್ತಕ್ಕಂಥ ಪ್ರಕರಣ, ಹಾಗೇನೆ ಕಳೆದ ಏನೋ ಹೈಗ್ರೌಂಡ್ ಪೊಲೀಸ್ ಠಾಣೆ ಲಿಮಿಟ್ಸ್ನಲ್ಲಿ ಆಗಿರ್ತಕ್ಕಂಥ ಏನೋ ಐಷಾರಾಮಿ ಕಾರು ಆ ಅಪಘಾತ ಪ್ರಕರಣ, ಆ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೈಗ್ರೌಂಡ್ ಪೊಲೀಸರು ದಾಖಲು ಮಾಡಿರ್ತಕ್ಕಂಥ ಚಾರ್ಜ್ ಶೀಟು, ಅಲ್ಲಿ ಏನೋ ಚಿತ್ರನಟಿ ಒಬ್ಬಳ ಹೆಸರು ಕೇಳಿ ಬಂದಿತ್ತು. ಹಾಗೇನೆ ಸೌತ್ ಎಂಡ್ ಸರ್ಕಲ್ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಅಲ್ಲಿ ಮತ್ತೊಬ್ಬ ಚಿತ್ರನಟನ ಮಗನ ಹೆಸರು ಕೇಳಿ ಬಂದಿತ್ತು. ಏನೇ ಆರೋಪಗಳು ಕೇಳಿ ಬರ್ತಾ ಇದ್ರು ಸಹ ಯುವ ನಟ ನಟಿಯರು ಡ್ರಗ್ಸ್ ನಶೆಗೆ ಒಳಗಾಗಿದ್ದಾರೆ ಅಂತಕ್ಕಂಥ ಇಂದ್ರಜಿತ್ ಲಂಕೇಶ್ ಅವರ ಹೇಳಿಕೆ, ಉಪೇಂದ್ರ ಅವರು, ಶಿವರಾಜ್ ಕುಮಾರ್ ಅವರು, ಹಾಗೇನೆ ರವಿ ಬೆಳಗೆರೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಈಗ ಸಂಚಲನವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಂದ್ರಜಿತ್ ಲಂಕೇಶ್ ನೆನ್ನೆ ಮಾತನಾಡ್ತಾ ಏನೋ ಸ್ಯಾಂಡಲ್ವುಡ್ನ ಯುವ ನಟ ನಟಿಯರು ಈ ಏನು ಡ್ರಗ್ಸ್ ನಶೆಗೆ ಬಿದ್ದಿದ್ದಾರೆ ಅಂತಕ್ಕಂಥ ಮಾತು. ಹಾಗೇನೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ವಿಷಯ ಏನಂತಂದ್ರೆ, ನನಗೆ ಸೂಕ್ತ ಭದ್ರತೆ ಕೊಟ್ಟರೆ ಡ್ರಗ್ಸ್ ಜಾಲದ ಹಿಂದೆ ಇರ್ತಕ್ಕಂಥ ಎಲ್ಲವನ್ನ ನಾನು ಬಿಚ್ಚಿಡ್ತೀನಿ ಅಂತ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದೀಗ ಎಲ್ಲರ ಗಮನ ಸೆಳೀತಾ ಇರ್ತಕ್ಕಂಥದ್ದು. ಈಗಾಗಲೇ ಯಾರು ಬಹಿರಂಗವಾಗಿ ಹೆಸರನ್ನು ಹೇಳಕ್ಕಾಗದೇ ಇರ್ತಕ್ಕಂತಹ ಪ್ರೆಷರು ಅಥವಾ ಒತ್ತಡ ಇರ್ಬೋದು, ಅಥವಾ ಎಲ್ಲ ನಮಗೆ ಪರಿಚಯಿಸಿದ್ರೆ ಹೇಗೆ ನಾನು ಬಹಿರಂಗವಾಗಿ ಹೇಳಿಕೆ ಕೊಡಲಿ, ಅಕಸ್ಮಾತ್ ನಾನೀಗ ಹೇಳಿಕೆ ಕೊಟ್ಟರೆ ನಂತರ ನಾಳೆ ಅದು ಸಾಬೀತಾಗದೆ ಹೋದಾಗ
ನಾನು ಪೇಚಿಗೆ ಸಿಲುಕಬೇಕಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ನಯವಾಗಿ ಜಾರಿಕೊಳ್ತಕ್ಕಂಥ ಅಥವಾ ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಕ್ಕಂಥ ರೀತಿಯಲ್ಲೇ ಇದುವರೆಗೂ ತನಿಖೆ ಮುಂದುವರಿರ್ತಕ್ಕಂಥದ್ದು. ಆದರೆ ನಾಳೆ 11:30ಕ್ಕೆ CCBಯ ಕೇಂದ್ರ ಕಚೇರಿಗೆ ಬಂದು ಏನು ಸ್ಪಷ್ಟೀಕರಣ, ಈಗಾಗಲೇ ಹೇಳಿಕೆ ಕೊಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ಅವ್ರೇನು ಸ್ಪಷ್ಟೀಕರಣ ಕೊಡ್ತಾರೆ, ಜೊತೆಗೆ ಅವ್ರು ಹೇಳಿರ್ತಕ್ಕಂಥನೇ ರೀತಿಯಲ್ಲೇ ನನಗೆ ಸೂಕ್ತ ಭದ್ರತೆ ಕೊಡೋದಾದರೆ ನಾನು ಎಲ್ಲವನ್ನ ಬಿಚ್ಚಿಡ್ತೀನಿ, ಅಂದರೆ ಆ ಎಲ್ಲವೂ ಯಾವುವು ಅನ್ನೋದು ಈಗ ತೀವ್ರ ಕುತೂಹಲ ಉಂಟು ಮಾಡಿದೆ ಶಿವು.